ಕಾರ್ಖಾನೆಗಳು ಹೊರಸೂಸ್ತಾ ಇರುವ ಹೊಗೆಯಿಂದ ಕೊಪ್ಪಳ ರೈತರು ತತ್ತರಿಸಿ ಹೋಗಿದ್ದಾರೆ. ಬೆಳೆಗಳ ಮೇಲೆ ಆವರಿಸಿದೆ ಕಪ್ಪು ಧೂಳು. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆ. ಕಾರ್ಖಾನೆ ಹೊಗೆಯಿಂದ ಮೆಕ್ಕೆಜೋಳ, ಈರುಳ್ಳಿ ಬೆಳೆ ಹಾಳಾಗ್ತಾ ಇವೆ. ಕೊಪ್ಪಳ ತಾಲೂಕಿನ ಹಿರೇಬಗನಾಳದ ರೈತರು ಕಣ್ಣೀರನ್ನ ಹಾಕ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಕಾರ್ಖಾನೆಗಳು ಹಿರೇಬಗನಾಳದಲ್ಲಿವೆ. ಸ್ಟೀಲ್, ಕಬ್ಬಿಣ ಉತ್ಪಾದನೆ ಸೇರಿದಂತೆ ಹಲವು ಕಾರ್ಖಾನೆಗಳು. ಆದರೆ ಈ ಕಾರ್ಖಾನೆಗಳು ಹೊರಬಿಡ್ತಾ ಇರುವಂತಹ ಹೊಗೆ ಇದೆಯಲ್ಲ, ಇದು ರೈತರ ಬಾಳನ್ನ ಸಂಕಷ್ಟಕ್ಕೆ ದೂಡಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಂದ್ ಮಾಡಬೇಕಂತ ಹೇಳಿ ಗ್ರಾಮಸ್ಥರು ಈ ಒಂದು ಫ್ಯಾಕ್ಟ್ರಿಗಳ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಈಗ ಸದ್ಯ ನಾನೀಗ ಹಿರೇಬಗನಾಳ ಗ್ರಾಮದಲ್ಲಿದ್ದೀನಿ. TV9 ಇವತ್ತು ಈ ಒಂದು ಹಿರೇಬಗನಾಳ ಗ್ರಾಮದಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಿದೆ. ಗ್ರಾಮದ ಜಮೀನಿನಲ್ಲಿ ಈ ಒಂದು ಕಾರ್ಖಾನೆಗಳ ಹೊಗೆಯಿಂದ ಸಾಕಷ್ಟು ತೊಂದರೆಯಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ರೈತರಿಗೆ ಸಾಕಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಅವರು ಕೂಡ ಈ ಒಂದು ಹೊಗೆಯನ್ನು ಕೈಗೆ ಹಚ್ಕೊಂಡಿದ್ದಾರೆ. ಈ ಮೆಕ್ಕೆಜೋಳ ಬೆಳೆಗೆ ಇರ್ತಕ್ಕಂಥ ಎಲ್ಲವೂ ಕೂಡ ಅದು ಮೆಕ್ಕೆಜೋಳದ ಬೆಳೆ ಈಗ ಸಂಪೂರ್ಣವಾಗಿ ಕಪ್ಪುಮಯವಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ರೈತರು ನೋಡ್ಬೋದು. ಇಲ್ಲಿರ್ತಕ್ಕಂಥ ರೈತರು ಜಾನುವಾರುಗಳಿಗೆ ಬೇಕಂತೇಳಿ ಈ ಒಂದು ಮೆಕ್ಕೆಜೋಳವನ್ನು ಹಾಕಿದ್ದಾರೆ. ಅವರು ಜಾನುವಾರುಗಳು ಕೂಡ ಈ ಒಂದು ಬೆಳೆಯನ್ನು ತಿನ್ನಲಾರದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲವೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು. ನಾಳೆಯಿಂದಲೇ ಈ ಒಂದು ಹೊಗೆಯನ್ನು ಬಂದ್ ಮಾಡ್ಬೇಕಂತ ಹೇಳಿದ್ದಾರೆ. ಇಲ್ಲಿ ರೈತರಿದ್ದಾರೆ, ರೈತರನ್ನ ಮಾತಾಡಿಸ್ತೀನಿ. ಏನು ತೊಂದರೆ ಆಗ್ತಿದೆ ನಿಮಗೆ ಯಜಮಾನ್ರ? ನಮಗೆ ಏನು ತೊಂದರೆ ಅಂದ್ರೆ ಸರ್ ಏನ್ರಿ ಏನು ತೊಂದರೆ ಆಕೈತೆ ಅಂದ್ರೆ ಈಗ ನಾವು ಬೆಳೆ ಈಗ ಮೂರು ಎಟ್ಟು ಗೊಬ್ಬರ ಹಾಕಿವಿ ಸರ್. ಈಗ ಮೂರು ಎಟ್ಟು ಸುಳ್ಯಾಗ ಪುಡಿ ಹಾಕಿವಿ ಗೊಬ್ಬರ ಸುಳ್ಯಾಗ. ಅಲ್ಲಿಂದ ಇದು ಬೆಳೆದನಿಕೆಗೆ ದನ ನಮ್ಮ ರೈತರಿಗೆ ದನಕ್ಕೆ ಮೇವು ಸಿಗ್ತಾಗ್ತಿದ್ದಿಲ್ಲ. ಏನು ಬರೀ ಎಲ್ಲ ಕಪ್ಪಾಗೈತಲ್ರಿ ಇದು? ಹೌದ್ರಿ, ಇದು ದನನ ತಿನ್ನಲ್ರಿ ಸರ. ಇನ್ನೂ ಹೋಗಿ ಇನ್ನೊಂದು ಊರಿಗೆ ಹೋಗಿ ತಂಬರ್ಬೇಕು ನಾವು. ಎದ್ರ ಸಂಬಂಧ ಹಿಂಗಾಗೈತ್ರಿ? ಅದ್ರ ಸಲಾಗಿ ಅಂದ್ರೆ ಬೂದಿ ಸಲಾಗ್ರಿ ಇದು. ದನನ ತಿನ್ನಲ್ರಿ, ದನನ ಸತ್ತು ಹೋಗ್ಯಾವು. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ನಿಮ್ಗೆ? ಸರ್, ಇದು 2008ರಿಂದ ಸತತವಾಗಿ 15 ವರ್ಷದಿಂದ ಈ ಸಮಸ್ಯೆ ಹಿರೇಬಗನಾಳ ಗ್ರಾಮದ ಸುತ್ತಮುತ್ತಲಿರುವ ಕಾರ್ಖಾನೆಗಳಿಂದ 15 ವರ್ಷದಿಂದ ಇದೇ ಪರಿಸ್ಥಿತಿ ಸರ್. ಈ ಗ್ರಾಮದಲ್ಲಿ 15 ವರ್ಷಗಳಿಂದ ಸತತವಾಗಿ ಜಿಲ್ಲಾಧಿಕಾರಿಗಳಿಗಿರ್ಬೋದು, ಪರಿಸರ ಇಲಾಖೆಗಿರ್ಬೋದು, ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಎಲ್ಲ ಇಲಾಖೆಗಳಿಗೂ ನಾವು ಮನವಿ ಕೊಟ್ಟು ಕಾರ್ಖಾನೆಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡಿರಿ, ಇಲ್ಲಿ ಕಾರ್ಖಾನೆಗಳು ಇದ್ದರೆ ರೈತರು ಸಂಪೂರ್ಣ ನಾಶ ಆಗಿ ಹೋಗ್ತಾರೆ ಅಂತ ನಾವು ಸತತವಾಗಿ ಮನವಿ ಮಾಡಿದ್ವಿ. ಅವರು ಯಾವ ಅಧಿಕಾರಿಗಳು ಇಲ್ಲಿ ನಮಗೆ ಯಾವುದೇ ರೀತಿ ಪರಿಹಾರನ ಕೊಟ್ಟಿಲ್ಲ. ಈಗೇನು ಹೇಳ್ತೀರಿ? ನಿನ್ನೆ ಸಭೆ ಮಾಡಿದಿರಿ, ಅವ್ರಿಗೆಲ್ಲ ಬಂದ್ ಮಾಡ್ಬೇಕಂತ ಹೇಳಿರಿ. ಬಂದ್ ಮಾಡದಿದ್ರೆ ನಿಮ್ಮ ಹೋರಾಟ ಹೆಂಗಿರುತ್ತಂತ? ಸರ್, ಇದು ತೀವ್ರಗತಿಯಲ್ಲಿ ಉಗ್ರವಾದ ಹೋರಾಟವನ್ನೇ ನಾವು, ಯಾಕಂದರೆ ಇದು ನಮ್ಮ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ನಿನ್ನೆ ಅವರಿಗೆ ಗ್ರಾಮದಲ್ಲಿ ಪ್ರತಿಯೊಂದು ಕಾರ್ಖಾನೆಯ CEO ಆಗಿರ್ಬೋದು, MD ಆಗಿರ್ಬೋದು ಅವ್ರು ಕುಂದಿರಿಸಿ, ಸರ್ ನೀವು ಇವತ್ತೇ ಕಾರ್ಖಾನೆಗಳನ್ನು ಬಂದ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿದ್ದ ಕಾರ್ಖಾನೆಗಳನ್ನು ಕೀಳಬೇಕು, ಇಲ್ಲ ನಮ್ಮನ್ನು ನೀವು ಬಲಿ ತಗೊಳ್ತಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಹಾಗಾಗಿ ಕಾರ್ಖಾನೆ ಬಂದ್ ಆಗಲಿಲ್ಲ ಅಂದರೆ ಇದು ಮುಂದಿನ ಹೋರಾಟ ತೀವ್ರಗತಿಯಾಗಲಿ. ಹೋರಾಟ ಹೆಂಗಿರುತ್ತೆ, ಏನು ಮಾಡ್ತೀರಂತ? ಸರ್, ಕಾರ್ಖಾನೆಗಳನ್ನು ಬೀಗ ಹಾಕಿ ಕಾರ್ಖಾನೆಗಳ ಮುಂದೆ ಪ್ರತಿಭಟನೆ ಮಾಡೋದು. ನಮಗೆ ಫ್ಯಾಕ್ಟ್ರಿ ಬೇಡ, ಫ್ಯಾಕ್ಟ್ರಿಗಳು ಇಲ್ಲಿಂದ ಸ್ಥಳಾಂತರ ಆಗಬೇಕು, ಇಲ್ಲ ನಾವು ಸಾಯಬೇಕು, ಅಷ್ಟು ಸಮಸ್ಯೆ ಆಗಿದೆ ಅನ್ನೋದು ಇಲ್ಲಿರ್ತಕ್ಕಂಥ ರೈತರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.